ನಾನು ಎದ್ದು ಡೋರ್ ಹತ್ರ ಹೋಗ್ಬೇಕಾದ್ರೆ ರೂಲರ್ ಹಿಡ್ಕೊಂಡು ಅಡ್ಡ ಕಟ್ಕೊಂಡು ನಿಂತ್ಕೊಂಡ್ರು WPC ನನ್ನನ್ನು ಕೂಡ ಹಾಕಿಕೊಂಡು ಬಲವಂತವಾಗಿ ನೀನು ಸೈನ್ ಹಾಕೋ ಮಾಡಿಸ್ತೀಯ ಮುಟ್ಟಾಳ. ನೀವ್ಯಾರು ಘನವೆತ್ತವ್ರು ಯಾರು ಅಲ್ಲಿ ಇರಲಿಲ್ಲ. ಕೀಳು ಮಟ್ಟದ ಕೊಳಚೆ ದರ್ಜೆ ಪೊಲೀಸ್ನವ್ರನ್ನ ಅಲ್ಲಿ ಬಿಟ್ಟಿದ್ರು. ನಾನು SIT ಹತ್ರ ಬಂದು ಹೇಳಕ್ ಬಂದಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹೆಂಗೋ ಗೊತ್ತಾಯ್ತು? ಯಾವನು ಅವನು ಬಿಟ್ಟವನು ನಿಮಗೆ? ಆ SIT ಇರೋನು. ಅವರು ಎಲ್ಲರೂ ಹೇಳಿ ತಿಂದಿದ್ದಾರೆ ಅಂತಲೂ ಗೊತ್ತು. ಅವ್ರ ಅಪ್ಪ ಅಮ್ಮ ಏನು ಅಂತ ಅವರೆಲ್ಲ ಭಾಳ ಸಭ್ಯಸ್ಥ ಕುಟುಂಬ. ಅದು ಇವನೊಬ್ಬ ಲುಚ್ಚ ಅಲ್ಲಿ ಬಂದು ಸೇರ್ಕೊಂಡವನೇ. ಅವನು ನಮ್ಮಂಥವ್ರಿಗೆ ನಾನು ಅವ್ನ ತಾಯಿ ಇದ್ದಂಗಿದ್ದೀನಿ. ನಾನು ಯಾವ ರೀತಿ ನಡೆಸ್ಕೊಂಡವನು ಮೆಂಟಲಿ ಟಾರ್ಚರ್ ಆಗಿ ನನ್ನ ತಲೆ ಸುತ್ತು ಬಂದು ಬಿದ್ದು ಅಲ್ಲಿ ನನಗೆ ಏನಾದರೂ ಆದಾಗ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಇದೇ ಸಬೂಬು ಹೇಳ್ಬಿಟ್ಟು ನಾನು ಎಲ್ಲರ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯ್ಸಕ್ಕೆ ಮಾಡಿದ್ರೆ ನೀವು. ನಿನಗೆ ಹೇಳ್ತಾ ಇದ್ದೀನಿ, ನನ್ನನ್ನು ಅಲ್ಲಿ ವಿಚಾರಣೆ ಮಾಡ್ದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಣೋ. ನೀನು ನನ್ನನ್ನು ನಡ್ಸ್ಕೊಂಡಿರೋ ರೀತಿ ಆಗಿರೋದ್ರಿಂದ ನಾನು ಈ ರೀತಿ ನಿನಗೆ ಮಾತಾಡ್ತಾ ಇದ್ದೀನಿ. ನಾನು ಸತ್ಯ ಹೇಳಕ್ಕೆ ಬಂದರೆ ಸೌಜನ್ಯ ಅಂತ ಅವತ್ತು ಗೊತ್ತಿರಲಿಲ್ಲ ನನಗೆ, ಇವತ್ತು ಗೊತ್ತಾಗಿದೆ. ನಾನು ಇದ್ದದ್ದು ವಿಚಾರನ ಇದ್ದಂಗೆ ನೋಡಿದ ದೃಶ್ಯವನ್ನು ಹೇಳೋಕ್ಕೆ ನಾನು SIT ಹತ್ರ ಬಂದು ಹೇಳಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ಹೆಂಗೋ ಗೊತ್ತಾಯಿತು? ಯಾವನು ಅವನು ಬಿಟ್ಟವನೇ ನಿಮಗೆ? ಆ SIT ಇರೋನು. ಅವರು ಎಲ್ಲರೂ ಹೇಳಿ ತಿಂದಿದ್ದಾರೆ ಅಂತಲೂ ಗೊತ್ತು. ಯಾರ್ಯಾರು ಅಂದರೆ ಎಲ್ಲರನ್ನೂ ಹೇಳಲ್ಲ ನಾನು. ನನ್ನನ್ನು ಎಷ್ಟು ಸಮಯ ಅಲ್ಲಿ ಇಟ್ಕೊಂಡು ಬೇಕಂತಲೇ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನ ಇಡೀ ವಂಶಾವಳಿಯನ್ನೆಲ್ಲ ಜಾಲಾಡೋಕ್ಕೆ ಟ್ರೈ ಮಾಡಿದ್ನಲ್ಲ ಅವನು ಮುಟ್ಟಾಳ ಪಾಪ. ಅವರೆಲ್ಲ ಅವನು ನನಗೆ ಗೊತ್ತು, ಬಟ್ ಇವನೇ ಅಂತ ಗೊತ್ತಿರಲಿಲ್ಲ. ಅವ್ರ ವಂಶದವರೆಲ್ಲ ಒಳ್ಳೆಯವರು, ಭಾಳ ಅಪ್ಪನ ಕೊಡ್ತವ್ರು. ಅವ್ರಿಗೆ ಈ ಶಿವಕೆಂಪಯ್ಯನ ಚಾರಿತ್ರೆ ಎಲ್ಲ ಅವ್ರಿಗೆ ಗೊತ್ತು. ಈ ಮುಟ್ಟಾಳನಿಗೆ ಗೊತ್ತಿಲ್ಲದೆ ಇವನು ಹೇಳಿದ್ ಕೇಳ್ಕೊಂಡು ಬಂದು ಇಲ್ಲಿ ಇವನ ಹತ್ರ ಲಿಂಕ್ ಇಟ್ಕೊಂಡು ಇವನಿಗೆಲ್ಲನೂ ಮಾಹಿತಿ ಕೊಡ್ತಾ ಇದ್ದಾನೆ. ಇವನು SIT ಒಳಗೆ ಇಟ್ಕೊಂಡು ಇವನೊಬ್ಬ ಅಧಿಕಾರಿನ. ನಿನಗೆ ಹೇಳ್ತಾ ಇದ್ದೀನಿ, ನನ್ನನ್ನು ಅಲ್ಲಿ ವಿಚಾರಣೆ ಮಾಡ್ದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಣೋ. ನೀನು ನನ್ನನ್ನು ನಡ್ಸ್ಕೊಂಡಿರೋ ರೀತಿ ಆಗಿರೋದ್ರಿಂದ ನಾನು ಈ ರೀತಿ ನಿನಗೆ ಮಾತಾಡ್ತಾ ಇದ್ದೀನಿ. ನನಗೆ ಮರ್ಯಾದೆ ಕೊಡೋದು ಗೊತ್ತು, ನನ್ನ ಮರ್ಯಾದೆ ಕೆಡಿಸೋರಿಗೆ ಮರ್ಯಾದೆ ಕೆಡಿಸೋದು ಗೊತ್ತು. ತಿಳ್ಕೊ. ನೀನು ನನ್ನ ಕೈಲಿ ಆಗಲ್ಲ. ನನಗೆ ವೈಬ್ರೇಟಿಂಗ್ ಆಗ್ತಾಯಿದೆ, ಬೆಳಗ್ಗೆಯಿಂದ ಊಟ ಇಲ್ಲ, ನನಗೆ ಸೈನ್ ಮಾಡೋಕ್ಕಾಗಲ್ಲ. ನಾಳೆ ಬಂದು ಸೈನ್ ಮಾಡ್ತೀನಿ, ಇನ್ನೊಂದು ದಿವಸ ಬಂದು ಸೈನ್ ಮಾಡ್ತೀನಿ, ನನ್ನ ಬಿಟ್ಬಿಡು ಅಂತ ನಾನು ಎದ್ದು ಡೋರ್ ಹತ್ರ ಹೋಗ್ಬೇಕಾದ್ರೆ ರೂಲರ್ ಹಿಡ್ಕೊಂಡು ಅಡ್ಡ ಕಟ್ಕೊಂಡು ನಿಂತ್ಕೊಂಡ್ರು WPC ನನ್ನನ್ನು ಕೂಡ ಹಾಕಿಕೊಂಡು ಬಲವಂತವಾಗಿ ನೀನು ಸೈನ್ ಹಾಕೋ ಮಾಡಿಸ್ತೀಯ ಮುಟ್ಟಾಳ. ಏನಕ್ಕೆ ಮಾಡಿಸ್ದೆ? ನನ್ನನ್ನು ಇಲ್ಲಿ ಮಂಡ್ಯದಿಂದ ಎಸ್ಕಾಟಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಇಲ್ವಲ್ಲ, ನಾನು ಸ್ವಇಚ್ಛೆಯಿಂದ ಬಂದಿದ್ದೀನಿ. ನನಗೆ ಊಟ ಕೊಟ್ಟಿಲ್ಲ, ನೀವು ಜೈಲು ಕೈದಿ ಕೊಟ್ಟಂಗೆ ಒಂದಿಷ್ಟು ಅನ್ನ ಕೊಟ್ಬಿಟ್ಟು ಕೂಡ ಹಾಕ್ಬಿಟ್ಟು ನನ್ನನ್ನು ಹೋದ್ರೆ ತಿನ್ನು ಅಂತ ನಾನು ದೆವ್ವನ? ನಾನು ಅಲ್ಲಿ ಒಂಟಿಯಾಗಿ ಕೂತ್ಕೊಂಡು ನೀವು ಕೊಟ್ಟದ್ದು ಎಸೆದ ನಾಯಿಗೆ ಎಸ್ದಂಗೆ ಕೈದಿಗೆ ಎಸ್ದಂಗೆ ಎಸೆದನ್ನು ಬಾಯಿಗೆ ಹಾಕೊಳ್ಳೋಷ್ಟು ಇಲ್ಲ. ನಾನು ಸತ್ರು ಅಂಥ ಊಟಗಳನ್ನ ನಾನು ಎಲ್ಲೂ ಮಾಡಲ್ಲ. ಪ್ರೀತಿಯಿಂದ ಒಂದೆರಡು ಆಗಲ್ಲ ಅನ್ನ ಯಾರು ಕೊಟ್ಟರು ಅದನ್ನು ತಿಂತೀನಿ. ಅವ್ನು ನನ್ನ ಅಣ್ಣ ಅನ್ನಿಸ್ಕೊಂಡಿರೋವನ ಹತ್ರನೇ, ಅವನ ಹತ್ರ ಈಗ ನನಗೆ ಏನು ಸಲ್ಲಬೇಕೋ ಅದನ್ನು ಕೂಡ ಅವನ ಹತ್ರ ಕೇಳಿಲ್ಲ. ನಾನು ಭಿಕ್ಷೆ ಕೇಳ್ದಂಗೆ ಹೋಗಲ್ಲ. ನಾನು ಅಪ್ಪನ ಕೊಟ್ಟಿರೋಳಾಗಿದ್ರೆ ನನ್ನ ಅಪ್ಪಂದು ನನಗೇನು ಬರಬೇಕು ಅದನ್ನು ಕೂಡ ನಾನು ಕೇಳಿಲ್ಲ. ನಿಮ್ಮಂಥವ್ರು ಕೊಟ್ಟರೆ ತಿಂತೀನ? ನಾನು ತಿನ್ನಲಿಲ್ಲ. ಅಷ್ಟು ಟಯರ್ಡ್ ಆಗಿದ್ದೀನಿ ನಾನು. ನನ್ನ ಹತ್ರ ಬಲವಂತವಾಗಿ ನೀನು ಸಹಿ ಹಾಕಿಸ್ಕೊಂಡೆ. ನೀನು ಏನಕ್ಕೆ ನನ್ನ ವಂಶಾವಳಿ ಮೊಮ್ಮಕ್ಕಳವರೆಗೂ ನೀನು ತಲೆ ಹಾಕ್ಕೊಂಡೋದಲ್ಲ? ಏನಕ್ಕೋ ಏನಕ್ಕೆ ಮುಟ್ಟಾಳ? ನಾನು ಇಲ್ಲಿ ಕೇಳ್ತೀನಿ, ನೀನು ಅಲ್ಲಿ ಬಂದರೂ ಕೇಳ್ತೀನಿ. ಮೇಲಧಿಕಾರಿಗಳು ಯಾರು ಸೈಮನ್ ಸರ್ ಬಂದರು ಒಂದು 5:30-6 ಗಂಟೆಲೋ ನೆಪ ಮಾತ್ರಕ್ಕೆ ಬಂದ್ಬಿಟ್ಟು ಎಷ್ಟೊತ್ತಾಯಿದೆಯಾ, ಇಷ್ಟೋ ತನಕ ಯಾಕೆ ಕೂರಿಸ್ಕೊಂಡಿದ್ದೆ, ಬೇಗ ಮಾಡಿ ಕಳಿಸು ಅಂತ ಹೇಳಿಲ್ವಂತ ಒಂದೇ ಒಂದು ಮಾತು ಹೇಳಿದ್ರೆ ಸರ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಬಟ್ ಇಷ್ಟೆಲ್ಲ ಇದು ನಾನು ನಿಮ್ಮ ಜೊತೆ ಕೈ ಮುಗಿದು ಕೇಳ್ಕೊಂಡೆ. ನೋಡಿ ಸರ್, ನನ್ನ ವಂಶಾವಳಿಯನ್ನೆಲ್ಲ ಜಾಲಾಡ್ತಾ ಇದ್ದಾರೆ. ನನಗೆ ತುಂಬ ಟಯರ್ಡ್ ಆಗಿದೆ, ನನ್ನ ಕೈಲಿ ಆಗ್ತಾಯಿಲ್ಲ ಸರ್, ನನ್ನ ಕೈಲಿ ಸೈನ್ ಮಾಡೋಕ್ಕಾಗ್ತಾಯಿಲ್ಲ. ಇವರು ನನ್ನ ಬಿಟ್ಟು ಕಳಿಸಿ ಸರ್, ಇವಾಗ ನಾನು ಇನ್ನೊಂದು ದಿವಸ ಬರ್ತೀನಿ ಅಂದಾಗ ನೀವೇನಂದ್ರಿ, ಇದೆಲ್ಲ ಪೊಲೀಸ್ ಹೋದ್ಮೇಲೆ ಇಲ್ಲ ಇದೆಲ್ಲ ಇದ್ದೇ ಇರ್ತದೆ ಅಂದ್ರಲ್ಲ ಸರ್ ನೀವು. ಯಾರು ನಾನು ಕೈದಿನಾ, ಆರೋಪಿನಾ? ನಾನು ಸಾಕ್ಷಿ ಹೇಳಕ್ಕೆ ಬಂದವಳು ಮೊದಲು ಹೇಳ್ಬೇಕಾಗಿದ್ದು ನಾನು ಏನು ಹೇಳ್ತೀನೋ ಆ ಸಾಕ್ಷಿನ ನೀವು ತಗೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ಬಟ್ ಹಂಗಲ್ಲ. ಅಲ್ಲಿ ಹುನ್ನಾರ ಏನು ನಡೀತಾ ಇದೆ ಅನ್ನೋದಕ್ಕೆ ಒಂದು ಕನ್ನಡಿ ನೀವು ತೋರಿಸಿದ್ರಿ ನನಗೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೋಡಿ, ನೀವ್ಯಾರು ಘನವೆತ್ತವ್ರು ಯಾರು ಅಲ್ಲಿ ಇರಲಿಲ್ಲ. ಕೀಳು ಮಟ್ಟದ ಕೊಳಚೆ ದರ್ಜೆ ಪೊಲೀಸ್ನವ್ರನ್ನ ಅಲ್ಲಿ ಬಿಟ್ಟಿದ್ರಿ. ಆ ಸುಹಾಸು ಇವರು ಎಲ್ಲ ಕೆಂಡಗಂಡು ಮಾಡಿಕೊಂಡು ನನ್ನನ್ನು ನೋಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಮೆಂಟಲಿ ಟಾರ್ಚರ್ ಮಾಡಿ. ಆದರೆ ನಾನು 2ನೇ ಸುಜಾತ ಭಟ್ ಆಗಲ್ಲ. ಅವ್ರು ಎಷ್ಟೇ ಏನೇ ಮಾಡೋದು. ಊಟ ಇಲ್ದಿದ್ರು, ನೀರು ಇಲ್ಲದೇ ಇದ್ರು ನಾನು ತಾಳ್ಮೆಯಿಂದ ಇದ್ದೀನಿ. ನೋಡಿ, 11 ಕಾಲಲ್ಲಿ ನನ್ನ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಎಂಕ್ವೈರಿಗೆ ಕರೆದವರು ಅಲ್ಲಿ ಏನು ರೆಕಾರ್ಡರೋ ಕ್ಯಾಮ್ರಾನೋ ಏನೂ ಓಪನ್ ಮಾಡ್ದೇನೆ ನನಗೆ ಮೆಂಟಲಿ ಅಲ್ಲೇ ಟಾರ್ಚರ್ ಕೊಟ್ಟರು. ಅಷ್ಟೊತ್ತು ಅವನು ಬಂದು ಮಂಜುನಾಥ್ ಗೌಡ ಬಂದ್ಬಿಟ್ಟು ನೀನು ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತಾಡ್ದಂಗಲ್ಲ ಪೊಲೀಸ್ನವ್ರ ಹತ್ರ ಮಾತಾಡೋದು, ಮುಂದೆ ಇದೆ ಬಾ, ಇಲ್ಲಿ ಬೇಡ, ಮೇಲ್ಗಡೆ ಹೋಗಿ ಕ್ಯಾಮ್ರಾ ಸಮೇತ ರೆಕಾರ್ಡ್ ಸಮೇತ ಅಲ್ಲಿ ಮಾಡೋಣ ಅಂದ್ಬಿಟ್ಟು ನನ್ನ ಕೈದಿ ಕರ್ಕೊಂಡೋಗಿ ನಾನು ಏನು ಹೇಳಿದೆ, ಸರ್ ಅಲ್ಲಿವರೆಗೂ ಬಾಯಿ ಹಾಕ್ಬೇಡಿ, ನೀವು ಅಲ್ಲಿವರೆಗೂ ಬಾಯಿ ಹಾಕಿದ್ರೆ ಇದು ಸರಿ ಹೋಗೋಲ್ಲ, ವಿಷಯ ಏನಿದೆ ಅದಕ್ಕೆ ಮಾತ್ರ ನೀವು ಸೀಮಿತವಾಗಿರಿ, ನನ್ನ ಏನು ಬೇಕಾದರೂ ಪರೀಕ್ಷೆ ಮಾಡಿ, ನನ್ನನ್ನು ಒಂದು ಯಾವುದೇ ನನ್ನ ಹಿನ್ನೆಲೆಯನ್ನೆಲ್ಲ ನೀವು ತಗೊಳ್ಳಿ, ಬಟ್ ಮುಂದುವರೆದು ಎಲ್ಲರ ಬಗ್ಗೆ ನೀವು ಆಳವಾಗಿ ಇಳಿದ್ರೆ
ನಾನು ಇಲ್ಲೇ ನಿಮ್ಮ ಹೆಸರಲ್ಲೇ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ತಾನೇ, ಮಾಡ್ಕೊಳ್ಳಿ ಅಂತಲೇ ನನಗೆ ಇದು ಮಾಡಿದ್ರಾ? ಮೆಂಟಲಿ ಟಾರ್ಚರ್ ಆಗಿ ನಾನು ತಲೆ ಸುತ್ತು ಬಂದು ಬಿದ್ದು ಅಲ್ಲಿ ನನಗೇನಾದರೂ ಆದಾಗ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಇದರಲ್ಲಿ ಸಬೂಬು ಹೇಳ್ಬಿಟ್ಟು ನಾನು ಎಲ್ಲರ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯ್ಸೋಕೆ ಮಾಡಿದ್ರ ನೀವು? ನನಗೆ ಅನ್ನಿಸ್ತಾ ಇರೋದು ಅದೇನೇ. ಎಲ್ಲ ಸೈಮನ್ ಸರ್ ಅಲ್ಲಿ ಇದ್ದುಕೊಂಡು ಕೂಡ ತಾವು ಇವ್ರು ಏನು ಮಾಡ್ತಾಯಿದ್ರು ಅಂತ ಒಂದು ಕ್ಷಣ ಬಂದು ನೀವು ಅದನ್ನು ಅವಲೋಕಿಸ್ಲಿಲ್ವಲ್ಲ? ಇದು ಯಾವ ತನಿಖೆ ಸರ್ ಇದೆಲ್ಲ? ಅವ್ರನ್ನ ಯಾಕೆ ಬಿಟ್ಟಿದ್ರಿ ಅಲ್ಲಿ? ಅವ್ರ ಮೇಲೆ ತುಂಬ ಈಗ ಗೊತ್ತಾಯಿತು ನನಗೆ, ಅವ್ರ ಮೇಲೆ ತುಂಬ ಅಲಿಗೇಷನ್ ಇದೆ ಅಂತ. ಯಾರು ಮಂಜುನಾಥ್ ಗೌಡನ ಮೇಲೆ. ಅವನು ಮಂಡಿದವನೇ ಅಂತ ಗೊತ್ತಾಯಿತು ನನಗೆ. ಮಂಡಿದವನೇ ಅಂತ ಗೊತ್ತಾದ ಕ್ಲೂ ಅವನೇ ಕೊಟ್ಟವನು ನನಗೆ. ಕ್ಲೂ ಕೊಟ್ಟ ಮೇಲೆ ನಾನು ಬ್ಯಾಕ್ಗ್ರೌಂಡ್ಗೆ ಹೋದೆ, ಫ್ಲ್ಯಾಶ್ ಬ್ಯಾಕ್ ಹೋದೆ. ಅವನು ಯಾರ ಮಗ, ಅವ್ರ ಅಪ್ಪ ಅಮ್ಮ ಏನು ಅಂತ. ಅವರೆಲ್ಲ ಭಾಳ ಸಭ್ಯಸ್ಥ ಕುಟುಂಬ ಅದು. ಇವನೊಬ್ಬ ಲುಚ್ಚ ಅಲ್ಲಿ ಬಂದು ಸೇರ್ಕೊಂಡವನೇ ಅವನು. ನಮ್ಮಂಥವ್ರಿಗೆ ನಾನು ಅವ್ನ ತಾಯಿ ಇದ್ದಂಗಿದ್ದೀನಿ. ನಾನು ಯಾವ ರೀತಿ ನಡೆಸ್ಕೊಂಡವನು, ಯಾಕೆ ಆ ರೀತಿ ನಡ್ಸ್ಕೋಬೇಕು? ಬೇಕಾಗಿರೋದು ಸೌಜನ್ಯನ ಪ್ರಕರಣ. ಆದರೆ ಇವತ್ತು ಸೌಜನ್ಯ ಅಷ್ಟೇ, ಅವತ್ತು ನನಗೆ ಯಾರು ಅಂತ ಗೊತ್ತಿರಲಿಲ್ಲ ಹುಡುಗಿ. ಆ ಮಗು ಅವತ್ತು ನೋಡಿದ ದೃಶ್ಯನ ನಾನು ಅಲ್ಲಿಂದ ಬರೋವರೆಗೂ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ಧರ್ಮಸ್ಥಳದಲ್ಲಿ ಬಸ್ ಹತ್ಬೇಕಾದ್ರೆ ಅಲ್ಲಿ ಹೇಳಿದ್ದಾರೆ, ನೋಡಮ್ಮ ಈ ಥರ ಎಲ್ಲ ನೀನು ಬಾಯಿ ಬಿಡಬಾರ್ದು, ಇಲ್ಲಿ ಸರಿ ಹೋಗಲ್ಲ, ನಿನಗೆ ತೊಂದರೆ ಆಗುತ್ತೆ, ನೀನು ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಡಕ್ಕೆ ರೆಡಿ ಮಾಡಿದ್ದಾರೆ. ಅಂದರೆ ಅಲ್ಲಿಯ ವಾತಾವರಣ, ಅಲ್ಲೇ ಒಂದು ಏನು ಹೇಗಿದೆ ಅನ್ನೋದನ್ನು ನಾನು ಇವಾಗ ಅರ್ಥ ಮಾಡ್ಕೊತಾ ಇದ್ದೀನಿ. ಆಯಿತಾ? ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರಲಿಲ್ಲ. ನಾನು ನೋಡಿರೋ ದೃಶ್ಯ ಅಷ್ಟೇ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಕಾರಿಂದ ಇಳಿದವನು ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಬಂದಿದ್ದವ್ರು ವ್ಯಕ್ತಿಗಳು ಯಾರು ಅಂತಲೂ ಗೊತ್ತಿಲ್ಲ ನನಗೆ. ಆದರೆ ನಮ್ಮದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟೆ. ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ, ಅವರು ಸತ್ಯವಾದವರು, ಪ್ರಾಮಾಣಿಕಸ್ಥರು ಅಂತ ತಿಳ್ಕೊಂಡು ನನ್ನದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ. ಆವಾಗ ನಮ್ಮನ್ನು ಅವರು ಭಾಳ ಕೀಳಾಗಿ, ಇವ್ರು ಎಲ್ಲಿಂದನೋ ಬಂದಿರೋರು, ಅದರಲ್ಲೂ ಲೇಡೀಸ್ ಇವ್ರನ್ನ ಹೆಂಗಾದರೂ ಇವ್ರನ್ನ ಬ್ಲೇಮ್ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನು ಅಲ್ಲಿಂದ ಹಟ್ಟಿದ್ರು ಅವರು. ಈ ಸತ್ಯನ ನಾನು ನೋಡಿದ ದೃಶ್ಯನ ನಾನು SITಗೆ ಹೇಳಕ್ಕೆ ಬಂದಿದ್ದು. ನಾನು ಕಂಪ್ಲೇಂಟ್ ಮಾಡಿದ್ದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಗೊತ್ತಿಲ್ಲ. ಯಾವ ಶತಮೂರ್ಖ, ಅತ್ಯಾಚಾರಿ, ಕ್ರೂರಿ ಯಾರ್ಯಾರ ಆ ಮಗು ಮೇಲೆ ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟು ಕೊಲೆ ಮಾಡಿ 6 ಇಂಚು ಮಣ್ಣು ತುಂಬಿ ಎಲ್ಲ ಎಸಗಿದಾರಲ್ಲ, ನಾನು ಸಾಕ್ಷಿ ಹೇಳ್ಬಾರ್ದಾ? ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದ್ದೀನಿ ನೋವು. ನನ್ನ ಕಣ್ಣು ಮುಂದೆ ಬೇಕಾದಷ್ಟು ನೋಡಿದ್ದೀನಿ. ಬಟ್ ಈ ದೃಶ್ಯ, ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು. ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ. ಗೊತ್ತಾಯ್ತಾ? ನೀವೆಲ್ಲ ಅಡ್ನಾಡಿಗಳು ಕಣೋ, ನೀವೆಲ್ಲ ತಿನ್ನೋಕ್ಕೋಸ್ಕರ ಬದುಕಿರೋರು. ನಾನು ಅದಕ್ಕೋಸ್ಕರ ಬರ್ತಿಲ್ಲ. ನೋಡಿ, ನನಗಿವತ್ತು 62 ವರ್ಷ, 63ನೇ ವರ್ಷಕ್ಕೆ ಕಾಲ ಹಾಕಿದೆ. ನಾನು ಅವತ್ತಿನಿಂದ ಇವತ್ತಿನವರೆಗೂ ಅವತ್ತು ಹೆಂಗಿದ್ದೆ ಇವತ್ತು ಹಂಗೆ ಇದ್ದೀನಿ. ನಾನು ಸಂಪಾದನೆ ಮಾಡಿದ್ದೀನಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಹಗಲು ರಾತ್ರಿ ನಾನು ಟೈಲರಿಂಗ್ ಕೆಲಸ ಮಾಡಿದ್ದೀನಿ, ಪೇಪರ್ ಬೈಂಡಿಂಗ್ ಕೆಲಸ ಮಾಡಿದ್ದೀನಿ, ಮಕ್ಕಳು ಟ್ಯೂಷನ್ ಹೇಳ್ಕೊಟ್ಟಿದ್ದೀನಿ, ಅಂಗನವಾಡಿ ವರ್ಕ್ ಮಾಡಿದ್ದೀನಿ. ಬೇಡ ಯಾವ್ಯಾವುದು ಎಲ್ಲೆಲ್ಲಿ ಏನೇನು ಕೆಲಸ ಹೇಳ್ತಾರೆ ಹಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದ್ದೀನಿ. ನಿಯತ್ತಾಗಿ ಕೆಲಸ ಮಾಡಿದ್ದೀನಿ ಕಣ್ರೋ. ನಿಮ್ಮ ಥರ ಲಂಚ್ ಕೈ ಇಟ್ಕೊಂಡು ತಿನ್ನು ಕೆಲಸ ನಾನು ಮಾಡಿಲ್ಲ. ಯಾಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀರ ನಾಯಿಗಳ? ನಿಮ್ಮಂಥವ್ರು ಇದ್ಕೊಂಡು ಪವಿತ್ರವಾದ ಕಾಕಿಗೆ, ಪವಿತ್ರವಾದ ಇಲಾಖೆಗೆ ಅಪಮಾನ ಮಾಡ್ತಾಯಿದ್ದೀರಿ ನೀವು. ದೊಡ್ಡ ಮೇಲಧಿಕಾರಿಗಳನ್ನು ಇದನ್ನು ಚೆನ್ನಾಗಿ ಗಮನಿಸಬೇಕು ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇದನ್ನು. ಅದರ ನೋವನ್ನು ಉಂಡು ಅನುಭವಿಸಿ ಅದ್ರ ತಾಪ ನನ್ನನ್ನು ಈ ರೀತಿ ಮಾತಾಡಿಸ್ತಾ ಇದ್ದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಾಚಿಗೆಟ್ಟ ಇಂಥವ್ರನ್ನೆಲ್ಲ ಇಟ್ಟಿದ್ದೀರಲ್ಲ. ನಾನು ಮಂಡ್ಯ ಪೊಲೀಸ್ ಎಂಥವ್ರು ಅಂತ ಪೊಲೀಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ನನ್ನ ವಂಶದವರೇ ಇವತ್ತಿಗೂ ಇದ್ದಾರೆ, ಒಂದು 5-6 ಜನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಬಟ್ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ಹಿಂದೆ ಇದ್ದವ್ರ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ. ಹೆಣದ ಮೇಲಿನ ಒಡವೆ ದೋಚ್ಕೊಂಡು ಬರ್ತಿದ್ರು. ಕಳ್ತನ ಆಗಿರೋರು ಮನೇಲಿ ಏನೇನು ಸಿಗುತ್ತೆ ಕೈಗೆ ಅದನ್ನೆಲ್ಲ ದೋಚ್ಕೊಂಡು ಬರ್ತಿದ್ರು. ಅವ್ರ ಕರ್ತವ್ಯ ಪಾಲನೆ ಮಾಡೋರಾ? ಅವರು ಅಧಿಕಾರ ಸ್ವೀಕಾರ ಮಾಡಿರುವಾಗ ಏನಂತ ಹೇಳ್ತಾರೆ? ಬನ್ನಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನನ್ನ ಕರ್ತವ್ಯದಲ್ಲಿ ನಾನೇನಾರ ಲೋಪವೆಸಗಿದ್ರೆ ಬನ್ನಿ ನನ್ನ ಅಧಿಕಾರಿಗಳ ಹತ್ರ ವಿಚಾರಿಸೋ. ಈ ಮುಟ್ಟಾಳ ನನ್ನ ಅಣ್ಣನವ್ನು ಬಂದು ನನ್ನ ಕೆಲಸ ಕಿತ್ತಕ್ಕೋಸ್ಕರ ನನ್ನ ಅಧಿಕಾರಿ ಶಿವಲಿಂಗಪ್ಪನವ್ರು ಬಂದು ಮುಂದೆಗಡೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಸಾರಿ ಸರ್, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಅಂತ ನೀವೇ ಉಗಿದು ಕಳಿಸಿದ್ರಲ್ಲ ಶಿವಕೆಂಪಯ್ಯ ಅನ್ನೋ ನಿಮ್ಮ ಹತ್ರ ನಾನು ದೂರ ತಗೊಂಡು ಬಂದಿದ್ದಾಗ ಹೇಳಿ ನೀವು ಹೇಳ್ತಿದ್ರಲ್ಲ ಸರ್, ಸಣ್ಣ ಮಕ್ಕಳಿಗೆ ಎಲ್ಲೇ ಅತ್ಯಾಚಾರ ಆದರೂ, ಆಮೇಲೆ ಚೈಲ್ಡ್ ಮ್ಯಾರೇಜ್ ಆದರೂ ಅದಕ್ಕೆಲ್ಲ ನಮ್ಮನ್ನೇ ಇದು ಮಾಡ್ತಿದ್ರಲ್ಲ ಸರ್. ಅದೊಂದು ಜವಾಬ್ದಾರಿ ನಮಗಿರೋದ್ರಿಂದ ನಾನು ಅದು ಜವಾಬ್ದಾರಿ ಇಲ್ಲದೇ ಇದ್ದರೂ ಸಹ ನಾನು ಅನ್ಯ ನಾಡಲ್ಲಿ ಬಂದಿರೋಂಥ ಒಂದು ಸತ್ಯವನ್ನು ನಾನು ಹೇಳಕ್ಕೆ ಬಾಯಿ ಬಿಟ್ಟಾಗ ಇವರು ನಾನು ಈ ರೀತಿ ಎಲ್ಲ ತೇಜೋವಧೆ ಮಾಡೋಕ್ಕೆ, ನನ್ನ ಚಾರಿತ್ರ್ಯ ವಧೆ ಮಾಡೋಕ್ಕೆ ನಿಂತಿದ್ದಾರಲ್ಲ, ಈ ಅನ್ಯಾಯನ ಬೆಳಕು ತರೋಕ್ಕೋಸ್ಕರ ಸರ್ ತಾವಿದ್ರಿ, ತಮ್ಮ ಮುಂದೆನೂ ಅವನು ಬಂದಿದ್ದ. ಅದಕ್ಕೆ ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ಕ್ಷಮೆ ಮಾಡಬೇಕು ಅಂತ ಕೇಳ್ತೀನಿ. ಅದೇ ಅಲ್ಲ, ನಾನು SSLC ಓದಬೇಕಾದ್ರೆ ಬಳ್ಳಾರಿಯಲ್ಲಿ DC ಒಬ್ರು ಇದ್ದರು, ಅಶೋಕ್ ಚಾ ಮನವೊಳಿ ಅಂತ. ಆ ಸಾರ್ ನೀವಿದ್ದರೆ ನಿಜವಾಗ್ಲೂ ದಯವಿಟ್ಟು ನಿಮ್ಮನ್ನು ಇವತ್ತಿಗೂ ನಾನು ನೆನೆಸ್ಕೊತೀನಿ, ದೇವರು ಅಂತ ಸ್ಮರಣೆ ಮಾಡ್ತೀನಿ. ಯಾಕೆಂದರೆ ನನಗಲ್ಲಿ ವಿಶೇಷವಾದ ಸ್ಥಾನ ನೀವು ಕೊಟ್ಟಿದ್ರಿ. ಏನಂತ ಹೇಳಿದ್ರಿ ನೀವು ನನ್ನನ್ನು ನೋಡ್ಬಿಟ್ಟು? ಫೇರ್ವೆಲ್ ಫ್ಯಾಮಿಲಿಯಿಂದ ಬಂದಿರೋರು ಆ ಲೇಡಿ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಅಂತ ತಾವು ಹೇಳಿದ್ರಿ. ಅದನ್ನು ಇನ್ನೂ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಸರ್. ಅಶೋಕ್ ಚಾ ಮನವೊಳಿ ಅಂತ.
ಅವರು ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಅವರು ಇಷ್ಟು ಅಲ್ಲಿ ಹಾಸ್ಟೆಲಲ್ಲಿ ಕೂಡ ಅವ್ರು ಹೇಳಿ ಓದಾದ್ಮೇಲೆ ನನ್ನನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನಾನು ಯಾರೂ ಕೈದಿ ಥರ ನೋಡ್ಕೊಂಡಿಲ್ಲ. ಈ ಮುಟ್ಟಾಳರು ನಾನು ಸಾಕ್ಷಿ ಹೇಳಕ್ಕೆ ಹೋದಾಗ ನನ್ನನ್ನು ಯಾವ ರೀತಿ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ನಿಜವಾಗ್ಲೂ ಯಾರ್ದೋ ಪರ ವಹಿಸ್ಕೊಂಡು ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲನೂ ತಿಳ್ಕೊಂಡು, ನಮ್ಮ ಹಿನ್ನೆಲೆ ಎಲ್ಲನೂ ತಿಳ್ಕೊಂಡು ನಮಗೆ ಮೆಂಟಲಿ ಟಾರ್ಚರ್ ಮಾಡಿ ನಮ್ಮನ್ನು ಬೀದಿಲಿ ನಿಲ್ಲಿಸಿ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಈಗ ಬೊಗಳ್ತಾ ಇದ್ದಾರಲ್ಲ ಆರ್ ಕನ್ನಡದವರು, ಸುಳ್ಳೇ ಸುಳ್ಳು ಅಂತ. ನಿಮ್ಮದು ಸುಳ್ಳೇ ಸುಳ್ಳು, 1000% ನಿಮ್ಮದು ಸುಳ್ಳೇ ಸುಳ್ಳು. ನನ್ನನ್ನು ಅವ್ರ ಕೈಲಿ ಸಹಾಯ ಮಾಡಿಸ್ತಿದ್ದೀನಿ ಅಂತ ಕಾರ್ ಹತ್ತಿಸೋ ಕರೆದವನೇ ನೀನು ಎಷ್ಟು ಹೇಳಿ ತಿಂದಿದ್ಯಾ? ಯಾರ ಹತ್ರ ತಿಂದಿದ್ದೀಯಾ? ನಿನ್ನ ಫೋಟೋ ಅವ್ರ ಫ್ಯಾಮಿಲಿ ಫೋಟೋ ನಿನ್ನ ಹತ್ರ ಹೆಂಗೆ ಬಂತು? ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ನನಗೆ ತೋರಿಸು ಅಂತ ಅವ್ರು ಹೇಳಿದ್ರಾ? ನನಗೆ ತೋರಿಸಿದ್ದಿಲ್ಲ, ನಾನು ಕನ್ಸ್ಕೊಂಡಿದ್ನ ಅವರು ನಾನು ನಿನ್ನ ಹತ್ರ ಐಡೆಂಟಿಫೈ ಮಾಡಿದ್ನಲ್ಲ ಅವರೇ ವ್ಯಕ್ತಿ ಅಂತ ನಾನು ಕನ್ಸ್ಕೊಂಡಿದ್ನ. ನೀನು ಅದನ್ನು ಆ ಫೋಟೋ ಐಡೆಂಟಿಫೈ ಮಾಡಿದ ತಕ್ಷಣ ಯಾಕೆ ಮೌನ ಆಗ್ಬಿಟ್ಟೆ ನೀನು? ಅವಾಗ ಮೌನ ಆಗ್ಬಿಟ್ಟು ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಯಾಕೋ ಕರೆದೆ ಮುಟ್ಟಾಳ? ನಿನಗೊಂದು ನಾನು ವಾಯ್ಸ್ ಮೆಸೇಜ್ ಕಳಿಸಿದ್ದೆ ಗೊತ್ತಾ ವಾಟ್ಸಪ್ಪಲ್ಲಿ, ಅದನ್ನು ಯಾಕೆ ಡಿಲೀಟ್ ಮಾಡಿದ್ಯಾ? ಅದೇ ಡಿಲೀಟ್ ಆಗಿರ್ಬೋದು ಮೋಸ್ಟ್ಲಿ, ಬಿಡು. ಅದ್ರಲ್ಲಿ ಕೇಳಿದ್ದೀನಿ, ನಿನ್ನ ಪ್ರಶ್ನೆ ಕೇಳಿದ್ದೀನಿ, ಯಾಕೆ ಕರೆದೆ ನನ್ನನ್ನು? ಯಾರ ಹತ್ರ ಸಹಾಯ ಮಾಡಿಸ್ತೀಯ ನೀನು? ನಿನ್ನ ಸಹಾಯ ನನಗೆ ಬೇಕಾ? ನಿನ್ನಂಥವ್ರಲ್ಲ ನಾವು. ನಾನು ಆ ಥರದಲ್ಲಿ ಬದುಕ್ತವಳಲ್ಲ. ನಾನು ಕ್ಷಣ ಕ್ಷಣನೂ ಶ್ರಮಜೀವಿ. ನಾನು ನಿಮ್ಮಂತೆ ಹೇಳ್ತಿನ್ನೋ ಕೆಲಸ ಮಾಡಲ್ಲ ಅಂತ ನಾನು ನಿಮಗೆ ಕಳಿಸಿದ್ದೀನಿ. ಅದನ್ನು ರಿಟ್ರೀವ್ ಮಾಡಿ ನೋಡು, ಆಯಿತಾ? ಇದೆಲ್ಲ ಗೊತ್ತಾಗಬೇಕು. ಯಾರಿಗೆ ಗೊತ್ತಾಗಬೇಕು ಅಂದರೆ ಈ ಮೂಲಕ ನಾನು ನನ್ನನ್ನು ಪ್ರಶ್ನೆ ಮಾಡೋರ್ಗೊಂದು ಹೇಳ್ತೀನಿ. ಅವತ್ತು ನಾನು ಮಂಡ್ಯದಿಂದ ಅಲ್ಲಿ ಹೋಗಿದ್ದಿದ್ದು, ಅಲ್ಲಿ ನಡೆಯೋ ಘಟನೆ ಬಗ್ಗೆ ನಮ್ಮನೇಲಿ ಈವನ್ನು ಎಲ್ಲರೂ ಬಂದಿದ್ದಾರೆ. ನನ್ನ ಕ್ಯಾಮ್ರಾ ತಗೊಂಡು ಬಂದಿದ್ದರೆಲ್ಲ ನೋಡಿದ್ದಾರೆ. ನನ್ನ ಮನೇಲಿ ಯಾವ ಟಿ ವಿನೂ ಇಲ್ಲ. ಟಿ ವಿ ಇತ್ತು, ಬಟ್ ಯಾವಾಗ ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ, ಆವಾಗಲೂ ಕೂಡ ನನ್ನ ಮಕ್ಳಿಗೂ ನನಗೂ ಕ್ಲಾಶ್ ಆಗ್ತಿತ್ತು. ಓದ್ಕೊಳ್ಳೋದ್ಬಿಟ್ಟು ಟಿ ವಿ ನೋಡ್ತೀರಾ ಅಂತ ಅವ್ರಿಗೆ ಒತ್ತಡ ಏರಿ ಅವ್ರಿಗೆ ಬಡ್ದು ಇದೆಲ್ಲ ಮಾಡಿ ಅದರಿಂದನೂ ನನ್ನ ಮಕ್ಳಿಗೆ ನಿಷ್ಠುರ ಆಗಿದ್ದೀನಿ. ಯಾಕೆ ಗೊತ್ತಾ? ನನ್ನ ಭವಿಷ್ಯ ಈ ಥರ ಆಯಿತು, ನನ್ನ ಮಕ್ಕಳ ಭವಿಷ್ಯ ಆ ಥರ ಆಗ್ಬಾರ್ದು, ಒಂದು ಒಳ್ಳೆ ಹೈ ಲೆವೆಲಲ್ಲಿ ಇರಬೇಕು ಅಂತ ನನ್ನ ಒಂದು ಇದಿತ್ತು. ಇವ್ರ ಕಾರ್ಯ ಸಾಧಿಸ್ಕೊಳ್ಳೋಕ್ಕೋಸ್ಕರ ನನ್ನ ಹೇಳಿಕೆನ ಮುಚ್ಚಾಕೋಕ್ಕೋಸ್ಕರ ನನ್ನನ್ನು ಒಂದು ಮೆಂಟಲ್ ಮಾಡಿ ವಾಪಸ್ ಕಳಿಸೋ ಥರ ಯಾವತ್ತೂ ಹಂಗಾಗಲ್ಲ. ನಾನು ಅಪ್ಪನ ಹುಟ್ಟಿದ ಮಗಳು. ನನ್ನಪ್ಪ ದೇವರು, ನನ್ನಪ್ಪ ಶಾಲೆಗೆ ಹೋಗದೆ ವಿದ್ಯೆ ಕಲ್ತಿದ್ದಾರಲ್ಲ, ಗೊತ್ತು ತಾನೇ? ಪೇಪರ್ ಇಟ್ಕೊಂಡು ಓದ್ತಾ ಕೂತ್ಕೊತಿದ್ರು ನನ್ನಪ್ಪ. ಮುಟ್ಟಾಳ ಅಂತ ಅಪ್ಪನ ಹುಟ್ಟಿರೋ ಮಗಳು ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ, ನ್ಯಾಯ ಬಿಟ್ಟು ಅನ್ಯಾಯಕ್ಕೆ ಹೋಗೋದಿಲ್ಲ. ಅದನ್ನು ತಿಳ್ಕೊಂಡು ನಿನ್ನಂಥ ನೀಚ್ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಬಿವೇರ್, ತಂದಿಡು ಎಲ್ಲನೂ ರಾಸ್ಕಲ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.